ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಭಾರತಿ ಟಿವಿ. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ. 5th ಫೆಬ್ರವರಿ 2026 ಅರ್ಲಿ ಮಾರ್ನಿಂಗ್ ಮನೆ ಕೆಲಸ ಎಲ್ಲ ನಾರ್ಮಲ್ ಆಗಿ ಮಾಡ್ತಿದ್ದೆ. ಸ್ನಾನಕ್ಕೆ ಹೋಗಿದ್ದಾಗ ಹೆಡ್ ಬಾತ್ ಮಾಡಿದೆ. ಇಮಿಡಿಯೇಟ್ ಆಗಿ ಅಲ್ಲೇ ಸುಸ್ತಾದೆ. ನನ್ನ ಹಸ್ಬೆಂಡ್ನ ಕರೆದು ನಂಗೆ ತುಂಬ ಸುಸ್ತಾಗ್ತಿದೆ ಅಂತ ಹೇಳಿದ ತಕ್ಷಣ ನಾನು ಅಂದ್ಕೊಂಡಿದ್ದು BPR ಶುಗರ್ ಲೆವೆಲ್ ಡೌನ್ ಆಗಿದೆ ಅಂತ ಹೇಳಿ ಅವ್ರು ಶುಗರ್ನ ತಂದು ಬಾಯಿಗೆ ಹಾಕಿ ನನಗೆ ಒಂದು ಡ್ರೆಸ್ಸನ್ನು ಹಾಕಿ ಆಚೆ ಕೂರಿಸಿದ್ರು. ನಾನು ಹೇಳಿದೆ, ನನ್ನ ಕೈಲಿ ಬದುಕೋದಕ್ಕೆ ಆಗಲ್ಲ, ಹಾಸ್ಪಿಟ್ಲಿಗೆ ಹೋದರೆ ಮಾತ್ರ ಬದುಕೋದಕ್ಕಾಗೋದು ಅಂತ ಹೇಳಿ. ಯಾಕಂದರೆ ಏನಾಗ್ತದೆ ಅಂತ ಹೇಳಿ ನನಗೂ ಸಹ ಗೊತ್ತಿರಲಿಲ್ಲ. ಇಮಿಡಿಯೇಟ್ ಆಗಿ ನನ್ನನ್ನು ಆವಂತ BKG ಹಾಸ್ಪಿಟಲ್ಗೆ ಹೋಗೋದು ಈ ಸಿಗ್ನಲ್ ಹತ್ರಕ್ಕೆ ನನ್ನ ಹಸ್ಬೆಂಡ್ ಕರ್ಕೊಂಡ್ಬಂದರು. ಇಲ್ಲಿಗೆ ಬಂದಾದ್ಮೇಲೆ ನನಗೆ ಅಬ್ಡಾಮನ್ ಪೈನ್ ಸಿವಿಯರ್ ಆಗಿ ಬರೋಕ್ಕೆ ಶುರುವಾಯಿತು. 3-4 ಪೇನ್ ಕಿಲ್ಲರ್ ಇಂಜೆಕ್ಷನ್ ಹಾಕಿದ್ರು ಸಹ ನನಗೆ ಪೇನ್ ಕಡಿಮೆ ಆಗಲಿಲ್ಲ. ಅವಾಗ ಅವ್ರನ್ನ ಸಸ್ಪೆನ್ಷನ್ ಮಾಡಿದ್ದೇನು ಅಂತ ಹೇಳಿದ್ರೆ, ಐ ಥಿಂಕ್ ರಪ್ಚರ್ ಆಗಿರ್ಬೋದು, ಇಂಟರ್ನಲ್ ಬ್ಲೀಡಿಂಗ್ ಆಗ್ತಿರ್ಬೋದು ಅಂತ ಹೇಳಿ ಡಾಕ್ಟರ್ ಊಹೆ ಮಾಡಿದ್ರು. ಆನಂತರ ರೈಸಾ ತನ್ವೀರ್ ಮೇಡಮ್ ಬಂದು ನನ್ನನ್ನು ಚೆಕ್ ಮಾಡಿದ ನಂತರ ಅಬ್ಡಾಮಲ್ ಸ್ಕ್ಯಾನಿಂಗ್ ಮಾಡಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ ಅಂತ ಹೇಳಿ ಅದು ಸ್ಕ್ಯಾನಿಂಗಲ್ಲಿ ನೋಡಿ 2 ಲೀಟರ್ಸ್ ಮೇಲೆ ಬ್ಲಡ್ ಇಂಟರ್ನಲ್ ಆಗಿ ಬ್ಲೀಡಿಂಗ್ ಆಗಿ ಕ್ಲಾಟ್ಸ್ ಆಗಿದೆ. ಇಮಿಡಿಯೇಟ್ ಆಗಿ ಮೇಜರ್ ಆಪರೇಷನ್ ಮಾಡಬೇಕು, ಬ್ಲಡ್ಡನ್ನು ಕೊಡಬೇಕು ಅಂತ ಅವರು ಡಿಸೈಡ್ ಮಾಡಿ ನನಗೆ ಲೈಫ್ ಥ್ರೆಡ್ ಮೂಮೆಂಟಲ್ಲಿ ನನ್ನ ಲೈಫನ್ನು ರಿಸ್ಕಿಂದ ಕಾಪಾಡಿದ್ದಾರೆ. ಥ್ಯಾಂಕ್ ಯು ರೈಸಾ ತನ್ವೀರ್ ಮೇಡಮ್ ಆ್ಯಂಡ್ ಆರ್ ಅಂಡ್ BKG ಆಲ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್.